ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಸೋನು ಒಂದು ಹೊಸ ಫೋನ್ ತೊಗೊಂಡಿದ್ದಾನೆ. ಸೊ ಅವನು ಬಂದಿದ್ದಾನಂತೆ. ಸೊ ನಾನು ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನನಗೆ ಕೆಲಸ ಇದ್ದ ಕಾರಣ ನಾನು ಲೇಟ್ ಆಯಿತು, ಹೋಗೋಕ್ಕಾಗಲಿಲ್ಲ. ಸೊ ಈಗ ಅವ್ನು ತೊಗೊಂಡು ಬಂದಿದ್ದಾನೆ. ಸೊ ಅವ್ನು ಕರಿತಾ ಇದ್ದಾನೆ, ಹೋಗಿ ನೋಡೋಣ ಯಾವ ರೀತಿ ಫೋನ್ ಇದೆ ಅಂತ. ಸೊ ಏನು ಮಾಡ್ತಾ ಇದ್ದಾನೆ ಅಂತ ನಾನು ನೋಡ್ಕೊಬರೋಣ, ಬನ್ನಿ. ಹಾಯ್ ಗೈಸ್, ಇವನೇ ಸೋನು, ನೋಡ್ಕೊಳ್ಳಿ. ಹೇಳ ಹಾಯ್ ಹೇಳ. ಹೆಂಗ ಅನಿಸ್ತೈತೆ ಹೊಸ ಫೋನ್ ತಗೊಂಡು? ಹೊಟ್ಟೆ ಉರಿತಾರೆ. ಭವತಿ ಭಿಕ್ಷಾಂತೆಯೇ. ಏಕೆ ಇಷ್ಟೊಂದು ಬಂಡವಾಳ ಹಾಕ್ತದಲ್ಲ ಅಂತ. ಎಷ್ಟಾಯ್ತು? ಎಷ್ಟೋ ಸುಮಾರಾಗಿ ಆಯ್ತು. ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಿಮ್ಮ ಹುಡುಗಿ ಫೋನ್ ಮಾಡ್ತಾಳೆ. ನಮಗೆ ಯಾವ ವ್ಯಾಪಾರ ರಿಸೀವ್ ಮಾಡ ನೋಡಿ. ನಮ್ಮ ಮುಂದೆ ಹುಡುಗಿ ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ಲ. ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಏನಕ್ಕೆ? ನಮಗೆಲ್ಲ ಯಾರು ಬೀಳ್ತಾರೆ? ಇವ್ರಿಗೆಲ್ಲ ಯಾರು ಬೀಳ್ತಾರಂತೆ? ಮೂರು ಮೇಂಟೈನ್ ಮಾಡ್ತಾನೆ ಕಳ್ಳ. 5 ಫೋನ್ಗೆ ಎಷ್ಟಾಯ್ತು ಹೇಳು? 30,000. ಇವೆಲ್ಲ ಎಲ್ಲೆಲ್ಲಿಂದ ಇರ್ತಾರೆ ಆ್ಯಕ್ಚುಲಿ. ಏನು ಬೇಕಂದ್ರೆ 30,000 ಅಂದರೆ ಏನು ಕಮ್ಮಿ ಆಯ್ತಾ ಫೋನ್ಗೆ? ಸ್ವಾಮಿ, ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಶಿವ ಯಾಕೆ ಕೇಳ್ತೀನಿ ಅಂದ್ರೆ ಊಟ, ನಿದ್ರೆ, ಮೈಥುನ ಹಾಗೂ ಮೋಷನ್. 15,000 ಬಂದಿದ್ರೆ ಚೆನ್ನಾಗಿರೋದು, ಹೊಸದೇ ಬರೋದು ಶೋರೂಮ್. ಏನು ಫೋನು ಮುಕ್ಕಲ್ಲ ಬರೋದು, ಹೊಸ ಫೋನೇ ಬರೋದು ನೋಡಿ. ಬರೋದು ಅಂತಷ್ಟೇ. ಆಯ್ ಸೋನ ಶಿಷ್ಯ, ಇವ್ನ್ಯಾವನ ಸೆಡೆ ನನ್ ಮಗ. ಏನೈತೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್? ಏನೈತೆ? ಏನು ತಕ್ಕ ಮಟ್ಟಿಗೆ ಐತೆ. 30,000 ಕೊಟ್ಟವನೇ, ಏನೈತೆ ಅಂತ ಕೇಳೋಣ. ಏನೇನೈತೆ? ಕ್ಯಾಮ್ರಾ. ಈ ಮೊಬೈಲ್ ಬಂದು ವಾಟರ್ ಪ್ರೂಫ್ ಅಂತೆ, ಓಪೋದು. ಸೊ ಇದು ಮೆಮೊರಿ 8 GB ರ್ಯಾಮು, 256 ಮೆಮೊರಿ. 8 GB ರ್ಯಾಮು, 256 ಮೆಮೊರಿ ಅಂತೆ. ಸೊ ಕ್ಯಾಮ್ರಾ ಕ್ಲಾರಿಟಿ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗೈತೆ. ನನ್ನಂಗೈತೆ. ಆಕಳಿಸ್ತಾವ್ ನೋಡಿ ಇಲ್ಲಿ. ಆಪಲ್ಲೇ ತಗೋ. ಆ್ಯಕ್ಚುಲಿ ನಾನು ಹೇಳಿದೆ ಅವ್ನಿಗೆ ಐಫೋನ್ ತಗೋಬಿಡು, ಲೋನಲ್ಲೇ ತಗೋತಾ ಸುಮ್ಮನೆ ಇದೇ ಇರಲ್ಲ ಅಂತ. ಸೊ ಆದ್ರೂ ಪರವಾಗಿಲ್ಲ, ಅಂತೂ ಇಂತೂ ಹೊಸ ಫೋನ್ ತಗೊಂಡಿದ್ದಾನೆ. ಪಾರ್ಟಿ ಕೊಡಿಸ್ತಾನಂತೆ. ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ಯಾ ಎಲ್ಲರೂ? ಮೊನ್ನೆ ಈಗ ಒಂದು 4 ದಿನದಲ್ಲಿ ಸಿಕ್ಕಿದ್ದಲ್ಲ. ಸಿಕ್ಕಿದೆ ಹೇಳಪ್ಪ. ಇವತ್ತು 4 ದಿನ ಅನ್ನೋದಿದ್ದಲ್ಲಿ ಹೇಳು. ಹೋದ್ವಾರ ಏನು ಮಾಡಿದ್ವಿ ಇವತ್ತು ಹೇಳು. ಪುನಿ ಬರ್ಡೇ ಆಗಿದ್ದೆ ಅವಾಗ? ಹೋದ್ವಾರ ಆಗಿದ್ದ? ಹೋದ್ವಾರನೇ ತುಂಬಾ ದಿನ ಆದಂಗೆ ಅನ್ಸ್ಬಿಟ್ಟಿದೆ. ಕೇಕ್ ಮಾಡಿಸ್ತಾ ಇದರಲ್ಲಿ ಫ್ರೂಟ್ಸ್ ಕೇಕು. ಯಾವ ಕೇಕು? ಫ್ರೂಟ್ಸ್. ನಮ್ಮ ಹುಡುಗ ಆಕ್ಚುಲಿ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ, ಸಕ್ಕದಾಗ ಮಾತಾಡ್ತಾನೆ. ನಾವು ಯೂನಿವರ್ಸಿಟಿ. ಹೇಳು, ಏನ್ ಹೇಳ? ಏನಾದ್ರು ಹೇಳು, ನಿನ್ನ ಇದಕ್ಕೆ ಬಂದಂಗೆ ಹೇಳು. ನಮ್ಮ ಇಂಗ್ಲೀಷ್ ಕೇಳ್ಬಿಟ್ರೆ ಸಬ್ಸ್ಕ್ರೈಬರ್ಸು ಸಬ್ಸ್ಕ್ರೈಬರ್ಸ್ ಆಗೋಯ್ತಾರೆ. ಬೇಡ, ಆ ಥರ ಏನಾಗಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಡಬಲ್ ಗುಂಡಿಗೆ ಇದೆ. ಹೆಚ್ಚು ಕೇಳೋಳು, ಬ್ರೋ ನೀನು ಇಂಗ್ಲೀಷಲ್ಲಿ ಮಾತಾಡು ಚೆನ್ನಾಗೈತೆ ಅಂತ. ಅವಳಿಗೆ ಫೋನಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕೆ ಸರಿ, ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡೋದು ಚೆನ್ನಾಗಿ ಬರಲ್ಲ. ಯಾಕೆ ಬರಲ್ಲ? ಟಂಗ್ ಮಿಸ್ಟೇಕ್. ಏನು ಮಿಸ್ಟೇಕ್? ಬಾಯಿ ಒಳ್ಳುತ್ತೆ. ಬಾಯಿಗೆ ಟನ್ನದ ಬಾಯಿ ಒಳ್ಳುತ್ತೆ. ಟಣ್ ಟಣ್. ನಾನು ಎ ಮಾತಾಡಿದ್ರೆ ಬಿ ಬರ್ತದೆ, ಬಿ ಮಾತಾಡಿದ್ರೆ ಎ ಬರ್ತದೆ. ನಮ್ಮ ಕಾಲೇಜಲ್ಲಿ ಇಂಗ್ಲೀಷ್ನ ಚೆನ್ನಾಗಿ ಬರೀತಿದ್ದಂಥ ಏಕೈಕ ವ್ಯಕ್ತಿ ನಮ್ಮ ಸೋನು. ನನಗಂತೂ ಅಷ್ಟು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದ್ದು, ಇಂಗ್ಲೀಷ್ ಅಂತೂ ಬರೋದು ಇಲ್ಲ, ಈಗಲೂ ಬರಲ್ಲ ಇಂಗ್ಲೀಷ್ ನನಗೆ. ಆದರೆ ನಮ್ಮ ಹುಡುಗ ಅಂತೂ ಇಂಗ್ಲೀಷ್ನ ಮಾತಾಡೋದ್ರಲ್ಲೂ ಸೈ, ಬರೆಯೋದ್ರಲ್ಲಂತೂ. ಎಷ್ಟು ಡಿಗ್ರಿ ಪರ್ಸೆಂಟೇಜ್ ಇದ್ದು ನಂದೇನೊಂದು 50 ಇರ್ಬೋದು ಅಷ್ಟೇ. ಅಷ್ಟು ಓದೋದಕ್ಕೆ ಎಕ್ಸ್ಟ್ರಾ ಕಾಲೇಜ್ ಫೀಸ್ ಕಟ್ಟಿ. ನಿಮ್ದು? ನಂದು 82. ಯಾ, ಆ್ಯಕ್ಚುಲಿ ನಿನಗಿಂತ 5 ಮಾರ್ಕ್ಸ್ ನಂದೇ ಜಾಸ್ತಿ ಬಂದಿರೋದಲ್ಲಿ. ಅದೇನು ಪರ್ಸೆಂಟೇಜ್ ಜಾಸ್ತಿ ನಂದೇ ಇರೋದು. ಅದೇ ಪರ್ಸೆಂಟೇಜ್ ಜಾಸ್ತಿ ಆಗ್ಬಿಡ್ತದೆ. ಈಗಲೂ ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ, ಇವನಿಗಿಂತ ಮಾರ್ಕ್ಸ್ ತೆಗ್ದಿರೋದು ನಾನು. ಏನೋ ಅಪರೂಪಕ್ಕೆ 5 ಮಾರ್ಕ್ಸ್ ಯಾವ್ದೋ ಜಾಸ್ತಿ ಬಂದ್ಬಿಡ್ತು ಅಷ್ಟೇ. ಇನ್ನೊಂದು ಬಂತು ನಿಮಗೆ. ಟ್ಯಾಲೆಂಟ್ ಏನಪ್ಪ ಅಂದ್ರೆ, ಇವರು ಡೈಲಿ ಕಾಲೇಜ್ಗೆ ಹೋಗಿ ಬರ್ದವರು. ನೀವು ನಾನ್ ನಿಮ್ ಜೊತೆ ಕುಂತ್ಕೊಂಡು ಹೆಂಗೆ ಅಂತ ಕೇಳ್ಕೊಂಡು ಪಾಠದ ತರನ ಕಥೆ ತರ ಕೇಳ್ಕೊ ಬರ್ದವನು ಪಾಸ್ ಆದ್ರು. ನಾವು ಲಾಸ್ಟ್ ಬೆಂಚ್ ಅವರು. ನೀವು ಒಂಥರ ಎನಿ ಟೈಮ್ ಕ್ಲಾಸ್ಗೆ ಹೋಗೋದು ಬೇಡ ಅಂದ್ರೂ ಕೂಡ ಓಡಿ ಹೋಗ್ತಿದ್ದ ಕ್ಲಾಸ್ಗೆ. ನಿಜ ಒಪ್ಕೋ. ಏನ್ ಕ್ಲಾಸ್ಗೆ ಹೋಗಿ ಕುತ್ಕೊಂಡಿಲ್ಲ ನೀನು? ಜಿಯೋಗ್ರಫಿ ಕ್ಲಾಸ್ಗೆ ಹೋಗ್ತಿದೆ, ನನ್ನ ಫೇವ್ರೇಟ್ ಸಬ್ಜೆಕ್ಟ್. ಏನಕ್ಕೆ ಫೇವ್ರೇಟ್ ಅಂತ ಕೇಳಿ. ಏನಕ್ಕೆ ಫೇವ್ರೇಟ್? ಸತೀಶ ನೀಟಾಗಿ ಹೇಳ್ಕೊಡ್ತಾರೆ, ಅದಕ್ಕೆ ಫೇವ್ರೇಟ್. ನಿಜ, ಸುಳ್ಳು ಹೇಳಬಾರ್ದು. ಹೌದು.
ಸತೀಶ್ ಇದನ್ನ ಗ್ಯಾಪಲ್ಲಿ ಇಟ್ಕೊಳ್ಳಿ ಇನ್ನೊಂದ್ಸರಿ. ಒನ್ ಟೈಮ್ ಇದೆ, ಆ ಟೈಮಲ್ಲಿ ಬಾಯ್ ಬಿಡಿಸ್ತೀನಿ. ಸತೀಶ್ ಸರ್ ನೀಟಾಗಿ ಹೇಳ್ಕೊಡೋ ಜಿಗರ್ಬಿ ಅವಾಗ ಲಾಸ್ಟ್ ಅಲ್ವಾ ಆಗ ಸರ್ ನೋಡ್ತಾವ್ರೆ, ಫುಲ್ಲು ಫಿದಾ ಆಗ್ಬಿಡ್ತಾರೆ ಆಮೇಲೆ ನಿನ್ ಮೇಲೆ. ಸತೀಶ್ ಸರ್